ಭಾರತದ ಪ್ರಧಾನಿ ಹಾಗೇನೆ ಪಾಕ್ ಪ್ರಧಾನಿ ಮಧ್ಯೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಮೋದಿ ಸರ್ಕಾರದ ವಿರುದ್ಧ ಕೈ ನಾಯಕ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿರೋದು ಕರ್ನಾಟಕದ ಬಿಕೆ ಹರಿಪ್ರಸಾದ್. ಇನ್ನು ಭಾರತದ ಪ್ರಧಾನಿ ಹಾಗೇನೆ ಪಾಕಿಸ್ತಾನದ ಪ್ರಧಾನಿ ಮಧ್ಯದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಮೋದಿ ಸರ್ಕಾರದ ವಿರುದ್ಧ ಕೈ ನಾಯಕ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿಯಲ್ಲೇ ಈ ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿರೋದು ಅನ್ನೋ ಆರೋಪವನ್ನ ಈಗ ಬಿಕೆ ಹರಿಪ್ರಸಾದ್ ಅವರು ಮಾಡಿರೋದು. ಮೋದಿ ಸರ್ಕಾರದ ವಿರುದ್ಧ ಈ ರೀತಿ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಮಾಡಿದ್ದಾರೆ. ಪುಲ್ವಾಮಾ ದಾಳಿ ಆಯ್ತು, ಆ ಟೈಮ್ನಲ್ಲಿ 300 kg RDX ಅನ್ನ ತಂದಿದ್ರು ಉಗ್ರರು ನಮ್ಮ ದೇಶದ ಒಳಗೆ. ಇವರು ದನದ ಮಾಂಸ ಅಂತ ಎಲ್ಲ ಪತ್ತೆ ಹಚ್ತಾರೆ, ಆದ್ರೆ 300 kg ಈ ರೀತಿ ಸ್ಫೋಟಕ ಬಂದಾಗ ಇವ್ರಿಗೆ ಪತ್ತೆ ಹಚ್ಚೋಕ್ ಆಗೋದಿಲ್ವಾ? ಇದು ಕೇಂದ್ರ ಹಾಗೇನೆ ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳೋ ಮುಖಾಂತರವಾಗಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನೋ ಆರೋಪವನ್ನ ಕೂಡ ಹರಿಪ್ರಸಾದ್ ಮಾಡಿದ್ದಾರೆ. There is a match fixing between Mr. Narendra Modi and Imran Khan, or else this Pulwama incidents would not have taken place. The people who talk about the security of the nation, they can deduct 2 kgs of beef in Akhlaq's house, they can deduct 2 kgs of beef in Kerala guest house, and they can't detect 350 RDX on the national highway. There is a match fixing between Mr. Narendra Modi and Imran Khan, or else this Pulwama incidents would not have taken place. The people who talk about the security of the nation, they can deduct 2 kgs of beef. There is a match fixing. ಇದು ಬಿಕೆ ಹರಿಪ್ರಸಾದ್ ಅವರ ಆರೋಪ. ಭಾರತದ ಪ್ರಧಾನಿ ಹಾಗೇನೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಮಧ್ಯದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ನೇರವಾಗಿ ಆರೋಪವನ್ನ ಮಾಡೋ ಮುಖಾಂತರ ವಿವಾದಿತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಹೇಳೋ ಪ್ರಕಾರ ಈಗ ಪುಲ್ವಾಮಾ ದಾಳಿ ಆಯ್ತು, 300 kg RDX ತರ್ತಾರೆ, ಹೈವೇಲಿ ತರ್ತಾರೆ ಅಂದ್ರೆ ಇವ್ರಿಗೆ ಗೊತ್ತಾಗೋದಿಲ್ವಾ? ಹಂಗಾದ್ರೆ ದನದ ಮಾಂಸ ನಮ್ಮ ದೇಶದ ಒಳಗೆ ಅಲ್ಲಿದೆ ಇಲ್ಲಿದೆ ಅಂತ ಪತ್ತೆ ಹಚ್ಚಿಬಿಡ್ತಾರೆ. 1 kg 2 kg 3 kg ತನಕ ಎಲ್ಲ 300 kg RDX ತಂದ್ರು ಕೂಡ ಹಂಗಾದ್ರೆ ಇವ್ರಿಗೆ ಗೊತ್ತಾಗೋದಿಲ್ವಾ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಬಿಕೆ ಹರಿಪ್ರಸಾದ್ ಸ್ಟೇಟ್ಮೆಂಟ್ ನೀವು ಕೂಡ ಗಮನಿಸಿರಬಹುದು. ಈಗ ಮೋದಿ ಅವ್ರ ಮಧ್ಯೆ ಹಾಗೆ ಇಮ್ರಾನ್ ಖಾನ್ ಮಧ್ಯೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಸ್ಟೇಟ್ಮೆಂಟ್ಗೆ? ಮೇಡಮ್, ನಾನು ಈಗಿನ್ನೂ ಪಾಕಿಸ್ತಾನಕ್ಕೆ ಫೋನ್ ಮಾಡಿದ್ದೆ. ಇಮ್ರಾನ್ ಖಾನ್ ಸಿಕ್ಕಿದ್ರು ಲೈನ್ ನಲ್ಲಿ. ನಾನು ಈ ರೀತಿ ಹರಿಪ್ರಸಾದ್ ಹೇಳ್ತಾ ಇದಾರಲ್ಲ ಅಂತ ಕೇಳಿದ್ದಕ್ಕೆ ಗಟ್ಟಿಯಾಗಿ ನಕ್ಬಿಟ್ರು ಅವರು, ಜೋರಾಗಿ ನಕ್ರು ಅವರು. ಅವ್ರು ನಕ್ಬಿಟ್ಟು ಹೇಳಿದ್ರು, ನನ್ನ ಹತ್ರ ಬಂದಿದ್ದು ಇಲ್ಲಿ ತನಕ ಸರ್ದಾರ್ ಸಿದ್ದು ಬಂದಿದ್ದು ನನ್ನ ಹತ್ರ, ಮಣಿಶಂಕರ್ ಅಯ್ಯರ್ ಬಂದಿದ್ರು, ದಿಗ್ವಿಜಯ್ ಸಿಂಗ್ ಬಂದಿದ್ರು ನನ್ನ ಹತ್ರ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಇವ್ರನ್ನ ಕಳಿಸಿದ್ದು ನರೇಂದ್ರ ಮೋದಿ ಅಂತ ಹೇಳಿ. ಇವ್ರನ್ನೆಲ್ಲ ಕಾಂಗ್ರೆಸ್ನವರೇ ಕಳಿಸಿದ್ರು ಅಂತ ನಾವು ಅನ್ಕೊಂಡಿದ್ವಿ. ನೌ ದಟ್ ಹರಿಪ್ರಸಾದ್, ದ ಗ್ರೇಟ್ ಜನರಲ್ ಸೆಕ್ರೆಟರಿ ಆಫ್ ಕಾಂಗ್ರೆಸ್, ಹ್ಯಾಸ್ ರಿವೀಲ್ಡ್ ದ ಟ್ರೂತ್. I have been misguided, I have been mistaken, I have been fooled by Modi ಅಂತ ಹೇಳಿದ್ರು ಅವರು. ಏನಂತ ಹೇಳಿ ಮೇಡಮ್ ನಾನು ಅವ್ರಿಗೀಗ? ಸರ್, ಈಗ ಅವ್ರು ಆರೋಪ ಮಾಡ್ತಿರೋದು ಇವರು 1 kg 2 kg ದನದ ಮಾಂಸ ಎಲ್ಲ ಸಿಕ್ಬಿಟ್ರೆ ರೇಡ್ ಮಾಡ್ತಾರೆ, ಹೋಗಿ ಪತ್ತೆ ಹಚ್ತಾರೆ. 300 kg RDX ಪುಲ್ವಾಮಾ ಒಳಗೆ ಹೈವೇಲ್ ಬರುತ್ತೆ ಅಂದ್ರೆ ಹಂಗಾದ್ರೆ ಗೊತ್ತಾಗೋದಿಲ್ವಾ ಸರ್ಕಾರಕ್ಕೆ, ಗುಪ್ತಚರ ಇಲಾಖೆಗೆ? ಮೇಡಮ್, ನನ್ಗೆ ಇಲ್ಲಿ ತನಕ ಗೊತ್ತಿರೋ ಪ್ರಕಾರ ಮಾಂಸನ ಅದನ್ನ ಇದನ್ನ ಎಲ್ಲ ಪತ್ತೆ ಹಿಡಿಯೋದು ನಮ್ಮ ಹತ್ರ ಈ ಸ್ನಿಫರ್ ಡಾಗ್ಸ್ ಇರುತ್ತವಲ್ಲ ಮೇಡಮ್, ಅದರಿಂದ ಸ್ನಿಫರ್ ಡಾಗ್ಸ್ ಗೆ ಮಾಂಸ ಗಿಂಸ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಸ್ನಿಫರ್ ಡಾಗ್ಸ್ ಗೆ RDX ನ ಇಲ್ಲಿ ತನಕ ಗೊತ್ತಾಗೋದಿಲ್ಲ. ಬಹುಶಃ ಹರಿಪ್ರಸಾದ್ ಅವ್ರ ಹತ್ರ ಸ್ನಿಫರ್ ಡಾಗ್ಸ್ ನ RDX ನ ಸ್ಮೆಲ್ ಮಾಡೋದು ಹೇಗೆ ಅಂತ ಟೆಕ್ನಾಲಜಿ ಗೊತ್ತಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ದಯಮಾಡಿ ಅವ್ರು ಅದನ್ನ ನಮ್ಗೆ ಹೇಳ್ಕೊಡ್ತು ಅಂತಂತಾರೆ, ದೇಶಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದಾಗ ಆಗತ್ತೆ ಅವರು. ಸರಿ ಸರ್, ಈಗ ಮ್ಯಾಚ್ ಫಿಕ್ಸಿಂಗ್ ಅಂತ ನೇರ ಆರೋಪ ಮಾಡಿದಾರಲ್ಲ, ಸೊ ಬಿಜೆಪಿ ಅವ್ರ ಕಡೆಯಿಂದ ಯಾವ ರೀತಿ ಹಂಗಾದ್ರೆ ಉತ್ತರ ಸಿಗುತ್ತೆ ಹರಿಪ್ರಸಾದ್ ಅವ್ರಿಗೆ? ನಾವೇನು ಅನ್ನಲ್ಲ ಮೇಡಮ್, ಪಾಪ ಗಾಬರಿ ಆಗಿದ್ದಾರೆ ಅವರು. ಅವರ ಬುಡ ಹಾರೋಗ್ತಾ ಇದೆ, ಅವ್ರು ನಿಂತಿರುವಂತ ನೆಲ ಕುಸಿತಾ ಇದೆ. ಹಾಗಾಗಿ ಏನೇನೇನೋ ಬಡಬಡಾಯಿಸ್ತಾರೆ. ಐ ಓನ್ಲಿ ಪಿಟಿ ಫಾರ್ ಹಿಮ್, ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಅವ್ರು ಕಳೆದ ಬಾರಿ ಕರ್ನಾಟಕಕ್ಕೆ ಬಂದಾಗ ಮೋದಿಗೆ ವಾಂತಿ ಅಮಿತ್ ಶಾಗೆ ವಾಂತಿ ಬೇದಿ ರೋಗ ಬರ್ಲಿ ಅಂತಂದ್ರು, ಅವ್ರಿಗೆ ಸ್ವೈನ್ ಫ್ಲೂ ಬರ್ಲಿ ಅಂತಂದ್ರು. ಅವ್ರು ಏನೇನೋ ಹೇಳಿದ್ರು, ಪಾಪ ಅವ್ರ ಮಾತನ್ನ ದೇವ್ರು ಕೇಳಲಿಲ್ಲ. ಅಮಿತ್ ಶಾ ಬಹಳ ಗಟ್ಟಿಯಾಗಿ ಇನ್ನೂ ಹೆಚ್ಚು
ತಾಕತ್ನಿಂದ ಓಡಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ದೇವರು ಮಾತನ್ನ ಕೇಳ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರು ಬಹಳ ಗಾಬರಿಯಾಗಿದ್ದಾರೆ. ಇದೊಂದು ಗಂಭೀರ ಆರೋಪ ಅವ್ರಿಗೆ. ಅಲ್ಲ, ಇದು ರಾಜಕೀಯವಾಗಿ ಒಂದು ಸ್ಟೇಟ್ಮೆಂಟ್ ನಾವು ನೋಡ್ತಾ ಇದ್ವಿ, ಬಟ್ ಇದೊಂದು ಸೀರಿಯಸ್ ಆಗಿ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಅಲ್ವಾ ಸರ್? ಮ್ಯಾಚ್ ಫಿಕ್ಸಿಂಗ್ ಐ ಡೋಂಟ್ ಟೇಕ್ ದಿಸ್ ಸೀರಿಯಸ್ ಅಟ್ ಆಲ್. ದಿಸ್ ಇಸ್ ಲುನಾಟಿಕ್. ಹುಚ್ಚಿಡ್ದಿದ ಅಯ್ಯಪ್ಪನ್ನೇ. He should be admitted to a medical hospital. Particularly ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಇದೆ. It's better he get admitted there. ಅಲ್ಲ ಸರ್, ರೀಸೆಂಟ್ ಆಗಿ ಬೇಳೂರು ಗೋಪಾಲ್ ಕೃಷ್ಣ ಅವರು ಒಂದ್ ತಿಂಗಳ ಹಿಂದೆ ಒಂದು ವಿಡಿಯೋ ನಾವೇ ಮಾತಾಡಿದ್ವಿ, ಅದಕ್ಕೆ ರಿಯಾಕ್ಷನ್ ಪಡ್ಕೊಂಡಿದ್ವಿ. ಅವ್ರು ನೋಡಿದ್ರೆ ಮೋದಿಗೆ ಡೈರೆಕ್ಟ್ ಆಗಿ ಗುಂಡಿಟ್ಟು ಹತ್ಯೆ ಮಾಡಿ ತಾಕತ್ತಿದ್ದವರು ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಈಗ ನಮ್ಮ ಪ್ರಧಾನಿ ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಮಧ್ಯೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಡೈರೆಕ್ಟ್ ಆಗಿ ಪ್ರಧಾನಿನೇ ಅಟ್ಯಾಕ್ ಮಾಡ್ತಾರಲ್ಲ ಕಾಂಗ್ರೆಸ್ ಅವರು ಒಬ್ಬೊಬ್ರೆ ದಿನಕ್ಕೂ. ಮೇಡಮ್, ಅಟ್ಯಾಕ್ ಮಾಡ್ತಾ ಇರೋದು ನಾನು ಹೇಳೋದಲ್ಲ, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ದೇ ಆರ್ ಲೂಸಿಂಗ್ ಗ್ರೌಂಡ್ಸ್. ಇವರು ಒಂದೇ ಮಾತ್ರ ಅನ್ನಕ್ ತಯಾರಿಲ್ಲ, ಭಾರತ್ ಮಾತಾ ಕಿ ಜೈ ಅನ್ನಕ್ ತಯಾರಿಲ್ಲ. ಇವರು ಭಾರತ್ಗೆ ಟುಕಡೆ ಟುಕಡೆ ಹೋಂಗೆ ಇನ್ಶಾ ಅಲ್ಲ ಅವಸರ್ ತೆರೆ ಕಾತಿಲ್ ಜಿಂದಾ ಹೇ ಅಂತ ಹೇಳದಂತ ಜನಗಳ ಜೊತೆ ನಿಂತ್ಕೊಳ್ಳುವಂತವ್ರು ಇವರು. ಮತ್ತೆ ಇವರ ಪಕ್ಷದ ಅಲ್ಪಸಂಖ್ಯಾತರ ಮಹಾನ್ ನಾಯಕ ಹೇಳ್ತಾನೆ, ಯಾರ್ಯಾರು ಇಲ್ಲಿಯ ತನಕ ಮಿಲಿಟರಿ ಕೈನಲ್ಲಿ ಉಗ್ರವಾದಿಗಳು ಕೊಲ್ಲಲ್ಪಟ್ಟಿದ್ದಾರೆ ಅಂತ ಅವ್ರ ಮನೆಗೆ ನಾವು ತೆಗೆದುಕೊಂಡೋಗಿ 1 ಕೋಟಿ ರೂಪಾಯಿ ಕೊಡ್ತೀವಿ, ಅವ್ರ ಮನೆಯವ್ರಿಗೆ ಯಾರಿಗಾರ ಗೌರ್ಮೆಂಟ್ ನೌಕರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರ ಅಜೆಂಡಾ ಏನು ಅಂತ ಫಿಕ್ಸ್ ಆಗಿದೆ. ಹಾಗಾಗಿ ಇವರು ಈ ಸ್ಟೇಟ್ಮೆಂಟ್ ಗಳನ್ನ ಸೀರಿಯಸ್ ಆಗಿ ತಗೊಳಲ್ವಾ? ಹಂಗಾದ್ರೆ ಮೋದಿ ಅವ್ರ ಮೇಲೆ ಒಂದು ಭಯ. ಏನ್ ಮಾಡ್ಬೇಕು ಮೇಡಮ್? ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು. ಈ ರೀತಿ ಮಾತಾಡಿದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕಿಂತ ಅವ್ರನ್ನ. ಏನ್ ಮಾಡಕ್ ಆಗಲ್ಲ ಮೇಡಮ್. ಕೆಲವೊಮ್ಮೆ ನಾನು ಹೇಳ್ತಾ ಇರುವಂತದ್ದು, ಯಾರು ಬುದ್ಧಿಮಾಂದಿರಿರ್ತಾರೆ ಅಥವಾ ತಲೆ ಕೆಟ್ಟವರಂತ ಇರ್ತಾರೆ ಅಂತವ್ರ ಬಗ್ಗೆ ನಾವು ಒಂದು ರೀತಿಯಾಗಿ ಏನಂತ ಹೇಳ್ಬೇಕು, ನಾವು ಉದಾರವಾಗಿ ನಡ್ಕೋಬೇಕಾಗತ್ತೆ. ಸೊ ಉದಾರವಾಗಿ ನಡ್ಕೋತೀವಿ ಮೇಡಮ್. ವಿ ಲಾಫ್ ಅಟ್ ದೆಮ್ ಅಂಡ್ ವಿ ಲೀವ್ ದೆಮ್. ದಟ್ಸ್ ಆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೋ ಮಧುಸೂದನ್ ಅವರೇ.